ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ಒಂದು ಡೋರ್ ಮ್ಯಾಟ್ ಕಲ್ಸಾಕತ್ತೀನಿ. ಅಂದರೆ ಕ್ರೋಶಾ ಕಡ್ಡಿಯಿಂದ ಯೂಸ್ ಮಾಡಿ ಡೋರ್ ಮ್ಯಾಟ್ ಹಾಕೋದು ಯಾವ ಥರ ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಬ್ಲೂ ಪ್ರಿಂಟ್ ತೋರಿಸ್ಬಿಡ್ತೇನೆ. ಇದನ್ನು ತೋರಿಸಿದ್ರೆ ನಿಮಗೆ ಮ್ಯಾಟ್ ಹಾಕೋದಕ್ಕೆ ಭಾಳ ಈಸಿ ಆಗ್ತೈತಿ. ಹಾಗಾಗಿ ಈ ಬ್ಲೂ ಪ್ರಿಂಟ್ ಪ್ರಕಾರನೇ ನೀವು ಡೋರ್ ಮ್ಯಾಟ್ ಹಾಕ್ತಾ ಹೋದರೆ ಒಂದು ಸ್ವಲ್ಪನೂ ಸುಕ್ಕಾಗಲ್ಲ ಮತ್ತು ಬುಟ್ಟಿ ಥರ ಆಗಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ಬರ್ತೈತಿ. ಸೊ ನಿಮಗೆ ಫಸ್ಟ್ ಈಗ ಬ್ಲೂ ಪ್ರಿಂಟ್ನ ತೋರಿಸ್ತೀನಿ, ಓಕೆನಾ? ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಹೋಗಬೇಕು ಅಂಥೇಳಿ. ಇವಾಗ ನೋಡ್ರಿ, ಇಲ್ಲಿ ಫಸ್ಟ್ ಒಂದು ರೌಂಡ್ ನಾನು ನಿಮಗೆ ಮ್ಯಾಟ್ ಹಾಕೋದು ಆಮೇಲೆ ತೋರಿಸ್ತೀನಿ. ಫಸ್ಟ್ ಇವಾಗ ಇದನ್ನಷ್ಟೇ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ರೌಂಡಲ್ಲಿ 6 ಬಾಕ್ಸ್ ಹಾಕಬೇಕು. 6 ಬಾಕ್ಸ್ ಹಾಕಿದ್ಮೇಲೆ ಫಸ್ಟ್ ರೌಂಡ್ 6 ಬಾಕ್ಸ್ ಹಾಕಿದ್ಮೇಲೆ ಸೊ ಸೆಕೆಂಡ್ ರೌಂಡು ಡಬಲ್ ಒಂದು ಬಾಕ್ಸಲ್ಲಿ 2 ಬಾಕ್ಸ್ ಹಾಕಬೇಕು. ಆವಾಗ 12 ಬಾಕ್ಸ್ ಆಗ್ತೈತಿ. ಸೊ ಸೆಕೆಂಡ್ ರೌಂಡು 12 ಬಾಕ್ಸು, ಒಂದು ಬಾಕ್ಸಲ್ಲಿ 2 ಬಾಕ್ಸ್ ಹಾಕಬೇಕು. ಆವಾಗ 12 ಬಾಕ್ಸ್ ಆಗ್ತೈತಿ. ಸೊ ಮೂರನೇ ರೌಂಡಲ್ಲಿ 2 ಬಾಕ್ಸ್ ಹಾಕಬೇಕು. ಒಂದು ಬಾಕ್ಸಲ್ಲಿ 2 ಬಾಕ್ಸ್, ಆವಾಗ ಅದು ಡಬಲ್ ಆಗ್ತೈತಿ. 24 ಬಾಕ್ಸು, 24 ಬಾಕ್ಸ್ ಆಗ್ತಾವೆ ಮೂರನೇ ರೌಂಡು. ಸೊ 4ನೇ ರೌಂಡಲ್ಲಿ ಡಬಲ್ ಅದು ಕೂಡ ಸೇಮೇ. 4ನೇ ರೌಂಡ್ವರೆಗೂ ಡಬಲ್ ಹಾಕಬೇಕು. ಅಂದರೆ ಒಂದು ಬಾಕ್ಸಲ್ಲಿ 2 ಬಾಕ್ಸ್ ಹಾಕಬೇಕು. ನಾನು ತೋರಿಸ್ತೀನಿ ನಿಮಗೆ ಮ್ಯಾಟ್ ಹಾಕೋವಾಗ. ಸೊ ಅಲ್ಲಿಗೆ 48 ಬಾಕ್ಸ್ ಆಯಿತು. ಸೊ ಇದು 4 ರೌಂಡ್ವರೆಗೂ ಡಬಲ್ ಮಾಡ್ತಾ ಹೋಗಬೇಕು. 6 ಮತ್ತು 12 ಈ ಥರ ಡಬಲ್ ಮಾಡ್ತಾ ಹೋಗಬೇಕು. ಸೊ 5ನೇ ರೌಂಡಿಗೆ ಡಬಲ್ ಮಾಡೋಂಗಿಲ್ಲ, ಪ್ರತಿ ಬಾಕ್ಸಲ್ಲೂ ಡಬಲ್ ಹಾಕೋಂಗಿಲ್ಲ. ಸೊ ಸಿಂಗಲ್ ಬಾಕ್ಸು. ಸೊ ಈ ಥರ ನೋಡ್ರಿ, 3 ಸಿಂಗಲ್ ಬಾಕ್ಸು, ಆಮೇಲೆ ಒಂದು ಬಾಕ್ಸಲ್ಲಿ ಡಬಲ್ಲು, 3 ಸಿಂಗಲ್ಲು 1 ಡಬಲ್ಲು, 3 ಸಿಂಗಲ್ಲು 1 ಡಬಲ್ಲು, 3 ಸಿಂಗಲ್ಲು 1 ಡಬಲ್ಲು, ಈ ಥರ. ನೆಕ್ಸ್ಟ್ ರೌಂಡ್ ನೆಕ್ಸ್ಟ್ ರೌಂಡು 5 ಸಿಂಗಲ್ಲು ನೋಡ್ರಿ, 1 2 3 4 5 ಸಿಂಗಲ್ಲು ಮತ್ತು ಡಬಲ್ಲು, 5 ಬಾಕ್ಸ್ ಸಿಂಗಲ್ಲು ಡಬಲ್ಲು. ಇಲ್ಲಾಂದರೆ ನೀವು 6 ಬಾಕ್ಸ್ ಸಿಂಗಲ್ಲು, ಈ ಥರ ಒಟ್ಟಿನಲ್ಲಿ ಲೆಂತ್ ಹೋಗಲಿ. ಇಲ್ಲ ಅಂತ ಹೇಳಿದ್ರೆ ಸುಕ್ಕಾಗೋಕ್ಕೆ, ಅಂದರೆ ಜಾಸ್ತಿ ಬಟ್ಟೆ ಸುಕ್ಕಾಗೋದಕ್ಕೆ ಸ್ಟಾರ್ಟ್ ಆಗ್ತೈತಿ. ನೀವು ಫುಲ್ ಕಂಪ್ಲೀಟ್ ಆಗೋವರೆಗೂ ಒಂದು ಬಾಕ್ಸಲ್ಲಿ ಡಬಲ್ ಆಗ್ತಾ ಹೋದರೆ ಅದು ಮ್ಯಾಟ್ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರನೇ ಹೇಳ್ತಿರೋದು. ಸೊ ನಾವೇನು ಇಲ್ಲಿ ಹೇಳ್ತಾ ಇದ್ದೀವಲ್ಲ, 5 ರೌಂಡ್ವರೆಗೂ ಮಾತ್ರ ಡಬಲ್ ಹಾಕೋದು. ಸೊ ಈ ನೆಕ್ಸ್ಟ್ ರೌಂಡಿಂದ 6ನೇ ರೌಂಡಿಂದ 3 ಸಿಂಗಲ್ಲು 1 ಡಬಲ್ಲು. ನೆಕ್ಸ್ಟ್ ಅದರ ನೆಕ್ಸ್ಟ್ ರೌಂಡು 5 ಸಿಂಗಲ್ಲು 1 ಡಬಲ್ಲು, 5 ಸಿಂಗಲ್ಲು 1 ಡಬಲ್ಲು. ಅದರ ನೆಕ್ಸ್ಟ್ ರೌಂಡು ಸೇಮ್ ಇದೇ ಥರನೇ ಹಾಕ್ರಿ. ಅದರ ನೆಕ್ಸ್ಟ್ ರೌಂಡು 10 ಸಿಂಗಲ್ಲು, 1 2 3 4 5 6 7 8 9 10 10 ಸಿಂಗಲ್ ಬಾಕ್ಸು ಮತ್ತು ಒಂದೇ ಡಬಲ್ ಬಾಕ್ಸು. 10 ಸಿಂಗಲ್ ಬಾಕ್ಸು 1 ಡಬಲ್ ಬಾಕ್ಸು, 10 ಸಿಂಗಲ್ ಬಾಕ್ಸು 1 ಡಬಲ್ ಬಾಕ್ಸ್, ಈ ಥರ ಎಷ್ಟು ಬರುತ್ತೋ ಅಷ್ಟು. ಸೊ ಅದೇ ಥರನೇ ನೆಕ್ಸ್ಟ್ ಹಾಕಿ. ಸೊ ನೆಕ್ಸ್ಟು ಇನ್ಮೇಲಿಂದ 10 ಸಿಂಗಲ್ ಬಾಕ್ಸ್ ಆದಮೇಲೆ ಸೊ ಇಲ್ಲಿಂದ ಎಷ್ಟು ಬಾಕ್ಸು, 5 6 7 8 9 10 ರೌಂಡ್ ಆಗಿದ್ಮೇಲೆ ಸೊ ನೆಕ್ಸ್ಟ್ ಎಷ್ಟೇ ರೌಂಡ್ ನಿಮಗೆ ಎಷ್ಟೇ ಮ್ಯಾಟ್ ದೊಡ್ಡದು ಬೇಕು ಅಂತ ಹೇಳಿದ್ರೆ ನೀವು ಡಬಲ್ ಹಾಕಂಗೇ ಇಲ್ಲ, ಫುಲ್ ಸಿಂಗಲ್ ಹಾಕ್ತಾ ಹೋಗ್ಬೇಕು. ಇಲ್ಲಿ ನೋಡಿ ನಾನು ತೋರಿಸ್ತೀನಿ. ಸೊ 1 2 3 4 5 6 ನೋಡಿ, ಇಲ್ಲೆಲ್ಲೂ ಡಬಲ್ ಹಾಕಂಗೇ ಇಲ್ಲ. ಸೊ ನೀವು ಮ್ಯಾಟ್ ಎಷ್ಟೇ ದೊಡ್ಡದು ಹಾಕಿದ್ರು ಡಬಲ್ ಬಾಕ್ಸ್ ಹಾಕಂಗಿಲ್ಲ, ಸಿಂಗಲ್ ಬಾಕ್ಸೇ ಹಾಕೊಂತ ಹೋಗ್ಬೇಕು. ಸೊ ನಾನಿಲ್ಲಿ ನಿಮಗೆ ಇದನ್ನು ತೋರಿಸಿರೋದಷ್ಟೇ, ಇಷ್ಟೇ ಬಾಕ್ಸ್ ಇಷ್ಟೇ ಲೈನ್ ಹಾಕಬೇಕು ಅಂತೇನಿಲ್ಲ, ಇಷ್ಟೇ ರೌಂಡ್ ಹಾಕಬೇಕು ಅಂತೇನಿಲ್ಲ. ಸೊ ಇದ್ರ ನೆಕ್ಸ್ಟ್ ನೀವು ಎಷ್ಟೇ ದೊಡ್ಡ ಮ್ಯಾಟ್ ಹಾಕಿದ್ರು ಓನ್ಲಿ ಸಿಂಗಲ್ ಬಾಕ್ಸ್ ಅಷ್ಟೇ. ಡಬಲ್ ಹಾಕೋದು ಇಲ್ಲಿಗೆ ಮುಗೀತು, 10 ರೌಂಡಿಗೆ ಅಷ್ಟೇ ಮುಗೀತು. ಅದು 10 ಬಾಕ್ಸು, 10 ಸಿಂಗಲ್ಲು 1 ಡಬಲ್ಲು, 10 ಸಿಂಗಲ್ಲು 1 ಡಬಲ್ ಆದಮೇಲೆ ಸೊ ನೆಕ್ಸ್ಟ್ ರೌಂಡ್ ಅದೇ ಥರ ಮಾಡಿರಿ. ಅದರ ನೆಕ್ಸ್ಟ್ ರೌಂಡ್ ಓನ್ಲಿ ಸಿಂಗಲ್, ಈ ಥರ ನೋಡ್ರಿ, ಓನ್ಲಿ ಸಿಂಗಲ್ ಬಾಕ್ಸ್ ಹಾಕಬೇಕು. ಸೊ ಅದರ ನೆಕ್ಸ್ಟ್ ರೌಂಡು ಓನ್ಲಿ ಸಿಂಗಲ್ ಬಾಕ್ಸ್. ನಿಮಗೆ ಸಾಧ್ಯವಾದರೆ ಏನು ಮಾಡ್ರಿ ಗೊತ್ತಾ? ಸೊ ಅದರ ನೆಕ್ಸ್ಟ್ ರೌಂಡು ಏನಾದರೂ ಮ್ಯಾಟು ಈ ಥರ ನೋಡ್ರಿ, ಈ ಥರ ಜಾಸ್ತಿ ಬಟ್ಟೆಯಾಗಿ ಈ ಥರ ಸುಕ್ಕಾಗೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನೀವು ಅಲ್ಲಿ ಏನು ಮಾಡಬೇಕು ಅಂತ ನಾನು ಟಿಪ್ಸ್ ಹೇಳ್ಕೊಡ್ತೀನಿ. ಈ ಥರ ಒಂದು 5 ಬಾಕ್ಸು ಸಿಂಗಲ್ ಹಾಕಿ 1 ಬಾಕ್ಸು ಗ್ಯಾಪ್ ಬಿಡ್ರಿ. ಅಂದರೆ ಇಲ್ಲಿ ಹಾಕಬಾರ್ದು ಬಾಕ್ಸ್, ಒಂದು ಬಾಕ್ಸಲ್ಲಿ ಇರುತ್ತೆ, ಆ ಬಾಕ್ಸ್ನ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಬಾಕ್ಸಿಗೆ ಜಂಪ್ ಆಗ್ರಿ. ಸೊ ಈ ಥರ ನೀವು ಒಂದು 4 ರಿಂದ 5 ಹತ್ರ ಈ ಥರ ಒಂದು ಬಾಕ್ಸ್ ನೀವು ಜಂಪ್ ಮಾಡಿದ್ರೆ, ಹಾಕದೆ ಜಂಪ್ ಮಾಡಿ ನೆಕ್ಸ್ಟ್ ಬಾಕ್ಸಿಗೆ ಹಾಕಿದ್ರೆ ಅಲ್ಲಿಗೆ ಅದು ಕರೆಕ್ಟ್ ಆಗಿಬಿಡ್ತೈತಿ. ಸೊ ಈ ಥರ. ಸೊ ನೋಡ್ರಿ, ಮ್ಯಾಟ್ ಮುಗಿಯೋವರೆಗೂ ಸಿಂಗಲ್ ಬಾಕ್ಸೇ ಹಾಕಬೇಕು. ಸೊ ಇದು ಬ್ಲೂ ಪ್ರಿಂಟು. ಸೊ ಈಗ ನೆಕ್ಸ್ಟ್ ನಿಮಗೆ ಮ್ಯಾಟ್ ಹಾಕಿ ತೋರಿಸ್ತೀನಿ, ಓಕೆನಾ? ಸೊ ಫ್ರೆಂಡ್ಸ್, ಇವಾಗ ಇಷ್ಟೊತ್ತು ನಾವು ಪೇಪರಲ್ಲಿ ತೋರಿಸಿದೆ ನಿಮಗೆ ಬ್ಲೂ ಪ್ರಿಂಟ್ ಥರ ಯಾವ ಥರ ಹಾಕೋದು, ಒಂದು ಐಡಿಯಾ ಇರಲಿ ಅಂತಷ್ಟೇ. ಸೊ ಇವಾಗ ಪ್ರಾಕ್ಟಿಕಲ್ಲಾಗಿ ಮ್ಯಾಟ್ ಹಾಕಿ ನಿಮಗೆ ತೋರಿಸ್ತೀನಿ, ಓಕೆನಾ? ಸೀರೆನ ಕಟ್ ಮಾಡ್ಕೊಳ್ಳೋದು ನಿಮಗೆ ಆ್ಯಕ್ಚುಲಿ ಗೊತ್ತೇ ಇದೆ. ಸೊ ಈ ಥರ ಫಸ್ಟು ಕ್ರಾಸಾಗಿ ಸೀರೆನ ಹಾಕೋಬೇಕು. ಸೊ ನೋಡಿರಿ, ಒಳಗಡೆಯಿಂದ
ಈ ಥರ ಬಟ್ಟೆನ ಎಳ್ಕೊಂಡು ಈ ಥರ ಒಂದು ಬಾಕ್ಸ್ ಮಾಡಬೇಕಲ್ಲಿ. ಸೊ ನಿಮಗೆ ಫಸ್ಟ್ ರೌಂಡ್ ಅಷ್ಟೇ ನಿಮಗೆ ಒಂದು ಸ್ವಲ್ಪ ಅದು ಹಿಡ್ಕೊಳ್ಳೋದಕ್ಕೆ ಗ್ರಿಪ್ ಸಿಗಲ್ಲ. ಸೊ ನೆಕ್ಸ್ಟ್ ರೌಂಡಿಂದ ಭಾಳ ಈಸಿ ಆಗ್ತೈತಿ ಮತ್ತು ಹಾಕೋದಕ್ಕೂ ಭಾಳ ಅನುಕೂಲ ಆಗ್ತಾ ಹೋಗ್ತೈತಿ. ಫಸ್ಟ್ ರೌಂಡು ಬೇಸ್ ಏನೂ ಇರಲ್ವಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಹಿಡ್ಕೊಳ್ಳೋದಕ್ಕೆ ಗ್ರಿಪ್ ಸಿಗಲ್ಲ ಅಷ್ಟೇ. ಫಸ್ಟ್ ರೌಂಡ್ ಏನು ಹೇಳಿದೆ ನಾನು 6 ಬಾಕ್ಸ್ ಹಾಕಬೇಕು ಅಂತ. ಸೊ ನೀವು ರೌಂಡನ್ನ ಚಿಕ್ಕದಾಗೆ ಮಾಡ್ಕೊಳ್ರಿ. ಚಿಕ್ಕದು ಮಾಡ್ಕೋಬೋದು, ನಾನು ತೋರಿಸಿದೆ ಇವಾಗ. ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಮಾಡ್ಕೋಬೋದು. ಸೊ ನಿಮಗೆ ಹಾಕೋದಕ್ಕೆ ಅನುಕೂಲ ಆದಮೇಲೆ ಅದನ್ನು ಎಡ್ಜ್ ಇರುತ್ತಲ್ಲ ಅದನ್ನು ಎಳೆದ್ರೆ ಅದು ಚಿಕ್ಕದಾಗುತ್ತೆ. ಸೊ ಈಗ ನಾನು 3 ಬಾಕ್ಸ್ ಹಾಕಿದೆ. ಇಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಡಬಲ್ ಕ್ರೋಶ ಹಾಕಬಾರ್ದು. ನಾನು ತೋರಿಸ್ತಿದ್ದೀನಲ್ಲ, ಸೊ ಫಸ್ಟೇನೇ ಸೀರೆನ ಕೆಳಗಡೆಯಿಂದ ಕ್ರೋಶ ಕಡ್ಡಿ ಹಾಕಿ ಸೊ ಡೈರೆಕ್ಟಾಗಿ ಸೀರೆನ ಎಳ್ಕೋಬೇಕು. ಡಬಲ್ ಕ್ರೋಶ ಅಂತ ಹೇಳಿದ್ರೆ ಫಸ್ಟ್ ಕ್ರೋಶ ಕಡ್ಡಿಗೆ 1 ರೌಂಡ್ ಸುತ್ತಾಕೊಂಡು ಮತ್ತೆ ಸೀರೆ ಕೆಳಗಡೆಯಿಂದ ಹಾಕೋದು ಡಬಲ್ ಕ್ರೋಶ. ಸೊ ಈ ಮ್ಯಾಟಲ್ಲಿ ಡಬಲ್ ಕ್ರೋಶ ಹಾಕೋಂಗಿಲ್ಲ, ಸಿಂಗಲ್ ಕ್ರೋಶ ಹಾಕಬೇಕು. ಡೈರೆಕ್ಟಾಗಿಯೇ ಕ್ರೋಶ ಕಡ್ಡಿನೇ ಡೈರೆಕ್ಟಾಗಿ ಹಾಕಿ ಎಳ್ಕೋಬೇಕು ಸೀರೆನ. ಸೊ ನೋಡಿರಿ, ಈ ಥರ ಎಳೆದ್ರೆ ಅದು ರೌಂಡು ಚಿಕ್ಕದಾಗ್ತೈತಿ. ಸೊ ಇಲ್ಲಿಗೆ ನಾವು 6 ಬಾಕ್ಸ್ ಹಾಕಬೇಕು. ಈ ಫಸ್ಟ್ ರೌಂಡಿಗೆ 6 ಬಾಕ್ಸ್ ಹಾಕಬೇಕು. ಮತ್ತು ಮ್ಯಾಟ್ ಹಾಕೋವಾಗ ತುಂಬ ಲೂಸಾಗಿ ಹಾಕಿರಿ. ಫುಲ್ ಟೈಟಾಗಿ ಹಾಕಿದರೆ ನಿಮಗೆ ಹಾಕೋದಕ್ಕೂ ಕಷ್ಟ ಆಗ್ತೈತಿ, ಮ್ಯಾಟು ಕೈ ನೋವು ಬರ್ತೈತಿ ಮತ್ತು ಬುಟ್ಟಿ ಥರ ಆಗಿಬಿಡ್ತೈತಿ ಮ್ಯಾಟ್. ಹಾಗಾಗಿ ಫುಲ್ ಫ್ರೀಯಾಗಿ ಲೂಸಾಗಿನೇ ಹಾಕ್ತಾ ಹೋಗ್ರೆ ಚೆನ್ನಾಗಿ ಬರ್ತೈತಿ. ಸೊ ಈಗ 5 ಬಾಕ್ಸ್ ಆದವು. ಸೊ 6 ಬಾಕ್ಸ್ ಆದಮೇಲೆ ಸೊ ಇದು ಗ್ಯಾಪ್ ಕಂಪ್ಲೀಟ್ ಆಗಲಿಲ್ವಲ್ಲ ಅಂತ ನೀವು ಚಿಂತೆ ಮಾಡಬಾರ್ದು. ಸೊ ನೀವು 6 ಬಾಕ್ಸ್ ಎಲ್ಲಿಗಾಗುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿ ಅದು ಎಕ್ಸ್ಟ್ರಾ ಸೀರೆ ಏನಿರುತ್ತಲ್ಲ, ಸೀರೆ ಎಡ್ಜ್ ಏನು ಉಳ್ಕೊಂಡಿದೆಯಲ್ಲ ಅದನ್ನು ಒಂದು ಸ್ವಲ್ಪ ಜಗ್ಗಿದ್ರೆ ಸಾಕು. ಅಲ್ಲಿಗೆ ಅದು ಸೇರ್ಕೊಂತೈತಿ. ಮತ್ತು ನಾನು ತೋರಿಸ್ತಿದ್ದೀನಲ್ಲ ಆ ಬಾಕ್ಸಿಗೆ ಇಲ್ಲಿ ಜಾಯಿಂಟ್ ಮಾಡಬೇಕು. 6 ಬಾಕ್ಸ್ ಆದಮೇಲೆ ಸೊ ಫಸ್ಟ್ ಎಡ್ಜ್ ಏನಿರುತ್ತಲ್ಲ ಅಲ್ಲಿ ಆ ಬಾಕ್ಸಿಗೂ ಆ ಎಡ್ಜಿಗೂ ಈ ಎಡ್ಜಿಗೂ ಕ್ಲೋಸ್ ಮಾಡಬೇಕು. ಫಸ್ಟ್ ಬಾಕ್ಸ್ ಏನು ಹಾಕಿರ್ತೀವಲ್ಲ ಆ ಬಾಕ್ಸಲ್ಲಿ ಮತ್ತು ಈ ಬಾಕ್ಸಿಗೂ ಈ ಥರ ನೋಡ್ರಿ, ಈ ಥರ ಅದನ್ನು ಫಸ್ಟ್ ಕ್ಲೋಸ್ ಮಾಡಬೇಕು. ಅಲ್ಲಿಗೊಂದು ಬಾಕ್ಸ್ ಹಾಕಿದರೆ ಅದು ಕ್ಲೋಸ್ ಆಗ್ತೈತಿ. ಸೊ ನೋಡ್ರಿ, ಈ ಥರ ಫಸ್ಟ್ ಬಾಕ್ಸ್ ಏನು ಹಾಕಿರ್ತೀವಲ್ಲ ಅಲ್ಲಿಗೆ ಕ್ರೋಶ ಕಡ್ಡಿ ಹಾಕಿ ಈ ಥರ ಕ್ಲೋಸ್ ಮಾಡ್ಕೋಬೇಕು. ಸೊ ಫಸ್ಟ್ ರೌಂಡು ನಿಮಗೆ ಕಂಪ್ಲೀಟಾಗಿ ನೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನಿಧಾನಕ್ಕೆ ನಾನು ತಿಳಿಸಿದ್ದು ನೋಡ್ರಿ, 6 ಬಾಕ್ಸ್ ಹಾಕಿದ ಮೇಲೆ 1 ರೌಂಡ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತೈತಿ. ಸೊ ನಾವು ಫಸ್ಟ್ ಬಾಕ್ಸ್ ಏನಿರುತ್ತಲ್ಲ ಅದಕ್ಕೂ ಮತ್ತು ಲಾಸ್ಟ್ 6ನೇ ಬಾಕ್ಸಿಗೂ ಲಾಕ್ ಮಾಡ್ಕೋಬೇಕು ಈ ಥರ. ಸೊ ಈಗ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ 1 ಬಾಕ್ಸಲ್ಲಿ 2 ಬಾಕ್ಸ್ ಡಬಲ್ ಹಾಕಂತ ಹೋಗೋದು. ಸೊ ಈಗ ನೋಡ್ರಿ, 1 ಬಾಕ್ಸಲ್ಲಿ ಡಬಲ್ ಹಾಕಂತ ಹೋಗ್ತೀನಿ ನಾನು. ಫಸ್ಟ್ 6 ಬಾಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ 12 ಬಾಕ್ಸ್ ಆಗಬೇಕು ಆ ಥರ. ಆಮೇಲೆ ಬಿಗಿನರ್ಸಿಗೆ ಇನ್ನೊಂದು ಥರ ಕನ್ಫ್ಯೂಸ್ ಆಗ್ತೈತಿ. ಫಸ್ಟ್ ರೌಂಡು ಎಲ್ಲಿಗೆ ಎಂಡ್ ಆಗ್ತೈತಿ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗ್ತೈತಿ. ಯಾಕಂತ ಹೇಳಿದ್ರೆ ಅಲ್ಲಿ ಗ್ಯಾಪ್ ಇರ್ತೈತಿ, ಅದನ್ನು ಕ್ಲೋಸ್ ಮಾಡ್ತೀವಿ. ಬಟ್ ಸೆಕೆಂಡ್ ರೌಂಡು ಥರ್ಡ್ ರೌಂಡು ಈಸಿಯಾಗಿ ಗೊತ್ತಾಗಲ್ಲ ಎಲ್ಲಿಗೆ ಎಂಡ್ ಆಯಿತು, ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ ಅಂಥೇಳಿ ಗೊತ್ತಾಗಲ್ಲ. ಹಾಗಾಗಿ ನೀವು ಒಂದು ಚಾಕ್ ಪೀಸ್ ತಗೊಂಡು ಫಸ್ಟ್ ನೀವು ಎಲ್ಲಿಂದ ಎಂಡ್ ಮಾಡಿರ್ತೀರೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು, ಮತ್ತು ನೀವು ಸ್ಟಾರ್ಟ್ ಮಾಡಿರ್ತೀರೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡು, ಮತ್ತು ಅಲ್ಲಿಗೆ ಬಂದ ಮೇಲೆ ಎಂಡ್ ಆದಮೇಲೆ ನಿಮಗೆ ಗೊತ್ತಾಗ್ತೈತಿ. ಸೊ ನೆಕ್ಸ್ಟ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ರೌಂಡು ನಾವು ಬಾಕ್ಸ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತೈತಿ. ಸೊ ಜಸ್ಟ್ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಂಡ್ ಮಾಡೋದು ಗೊತ್ತಾಗಲಿ ಅಂಥೇಳಿ ಒಂದು ಚಾಕ್ ಪೀಸಿಂದ ಮಾರ್ಕ್ ಮಾಡ್ಕೊಳ್ರಿ. ಹಂಗಂದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ತೈತಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಇಲ್ಲಿಗೆ ಬಂದು ಎಂಡ್ ಆಯಿತು. ಸೊ ನೆಕ್ಸ್ಟ್ ರೌಂಡ್ ಇವಾಗ ಸ್ಟಾರ್ಟ್ ಆಯಿತು ಅಂಥೇಳಿ ಈಸಿಯಾಗಿ ಗೊತ್ತಾಗ್ತೈತಿ.
ಸೊ ಇವಾಗ 3 ರೌಂಡು ಕಂಪ್ಲೀಟ್ ಆಯಿತು. 3 ರೌಂಡು ಕಂಪ್ಲೀಟ್ ಆದಮೇಲೆ ಸೊ ನಿಮಗೆ ಗೊತ್ತಾಗ್ಬೋದು ಯಾವ ಥರ ಶೇಪ್ ಇವಾಗ ನಿಮಗೆ ಜಸ್ಟ್ ಗೊತ್ತಾಗ್ತಿರ್ತೈತಿ. ಸೊ ಈ ಥರ ಬರುತ್ತೆ ಅಂತ. ಫಸ್ಟ್ ರೌಂಡಲ್ಲಿ ಫುಲ್ ಕನ್ಫ್ಯೂಸ್ ಆಗ್ತೈತಿ. ಹಾಗಾಗಿ ಸೊ ಒಂದು ಸ್ವಲ್ಪ ಒಂದು 4-5 ರೌಂಡ್ ಆಗೋವರೆಗೂ ಮ್ಯಾಟು ಗ್ರಿಪ್ ಸಿಗಲ್ಲ. ಸೊ ಇನ್ಮೇಲೆ ಚೆನ್ನಾಗಿ ಗ್ರಿಪ್ ಸಿಗ್ತೈತಿ. ಸೊ ನೀವು ಇಲ್ಲಿ ಮಾರ್ಕ್ ಕೂಡ ಮಾಡ್ಕೋಬೋದು. ಸೊ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಈಗ ಸ್ಟಾರ್ಟಿಂಗಲ್ಲಿ ಫಾಸ್ಟ್ ಫಾರ್ವರ್ಡ್ ಕೂಡ ಮಾಡಲ್ಲ ಮತ್ತು ಸ್ಕಿಪ್ ಮಾಡಲ್ಲ, ಹಾಗೆ ಹಾಕಿರ್ತೀನಿ. ಯಾಕೆಂದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ. ಸೊ ಆಮೇಲೆ ನೆಕ್ಸ್ಟ್ ನಾನು ಒಂದು 5ರಿಂದ 6 ರೌಂಡ್ ಆದಮೇಲೆ ಸ್ಕಿಪ್ ಮಾಡಿ ಅಥವಾ ಫಾಸ್ಟ್ ಫಾರ್ವರ್ಡ್ ಮಾಡಿ ವಿಡಿಯೋನ ಹಾಕಿರ್ತೀನಿ. ಸೊ ನೋಡ್ರಿ, ಇವಾಗ 5 ರೌಂಡ್ ಕಂಪ್ಲೀಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸಕತ್ತೈತಿ. ಮತ್ತು ಡಬಲ್ ಹಾಕೋದು ಇಲ್ಲಿಗೆ ಮುಗೀತು. ಸೊ ನಾನು ನಿಮಗೆ ಅಡ್ವಾನ್ಸಾಗಿ ಫಸ್ಟೇನೇ ಹೇಳಿದ್ದೀನಿ. ಸೊ 5 ರೌಂಡಲ್ಲಿ ಡಬಲ್ ಹಾಕೋದು. ಈಗ ನೆಕ್ಸ್ಟ್ ರೌಂಡ್ 3 ಸಿಂಗಲ್ಲು 1 ಡಬಲ್ಲು 3 ಸಿಂಗಲ್ಲು 1 ಡಬಲ್ಲು ಈ ಥರ ಹಾಕ್ತಾ ಹೋಗ್ರಿ. ಸೊ ನಿಮಗೆ ಅದನ್ನು ನೋಡ್ಕೊಂಡು ನೀವು ಮ್ಯಾಟ್ ಹಾಕಿದರೆ ಈಸಿ ಆಗ್ತೈತಿ. ಹಾಗಾಗಿ ತೋರಿಸಿದ್ರೆ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ತೈತಿ. ಮತ್ತು ಫುಲ್ ಮ್ಯಾಟ್ ನೋಡುವಷ್ಟು ಕೂಡ ಟೈಮ್ ಇರಲ್ಲ ಮತ್ತು ಕೆಲವೊಬ್ಬರಿಗೆ. ಅದಕ್ಕೋಸ್ಕರ ನಾನು ಬ್ಲೂ ಪ್ರಿಂಟ್ ಕೂಡ ನಿಮಗೆ ಹಾಕಿದ್ದೀನಿ. ಸೊ ಈ ಥರ ನೀವು ಸ್ಟಾರ್ಟಿಂಗು ನೀವು ಈ ಥರ ಮಾರ್ಕ್ ಮಾಡ್ಕೊಂಡ್ರೆ ಸೊ ಅಲ್ಲಿಗೆ ಬಂದು ನಿಮಗೆ ಎಂಡ್ ಆಗ್ತೀವಿ ಅಂತ ಗೊತ್ತಾಗ್ತೈತಿ. ಸೊ ನೋಡಿರಿ, ಈ ಥರ ಚಾಕ್ ಪೀಸಲ್ಲಿ ನೀವು ಫಸ್ಟ್ ಬಾಕ್ಸೇ ನೀವೇನು ಫಸ್ಟ್ ರೌಂಡ್ ಬರ್ತಿರಲ್ಲ ಆವಾಗಲೇ ಚಾಕ್ ಪೀಸಿಂದ ಮಾರ್ಕ್ ಮಾಡ್ತಾ ಹೋಗ್ರಿ. ಸೊ ನಿಮಗೆ ಬಂದು ಎಂಡ್ ಆಗಿದ್ದು ಎಲ್ಲಿಗೆ ಅಂತ ಗೊತ್ತಾಗ್ತೈತಿ. ಓಕೆನಾ? ಮತ್ತು ಹಿಂದ್ಗಡೆ ಇಷ್ಟು ಬಟ್ಟೆ ಉಳಿದಿರುತ್ತಲ್ಲ ಅದನ್ನು ಅಲ್ಲೇ ನೀವು ತೂರಿಸ್ಬೇಕು ಕ್ರೋಶ ಕಡ್ಡಿಯಿಂದನೇ. ಇಲ್ಲ ಅಂತ ಹೇಳಿದ್ರೆ ಕಟ್ ಮಾಡಿ ತೆಗೆದ್ರು ಓಕೆ, ಏನಾಗಲ್ಲ. ಸೊ ನೋಡಿರಿ, ಇವಾಗ ಮ್ಯಾಟು ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗೋದಕ್ಕೆ ಬಂತು, ಕಂಪ್ಲೀಟ್ ಆಯಿತು. ಸೊ ನಿಮಗೆ ಲಾಸ್ಟ್ ಎಂಡ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಸೊ ನಾನು ಯಾವ ಥರ ಹೇಳಿದ್ದೀನಿ ಅದೇ ಥರನೇ ನೀವು ಮ್ಯಾಟ್ ಹಾಕಿದರೆ ನೋಡಿರಿ, ಒಂದು ಸ್ವಲ್ಪನೂ ಸುಕ್ಕಾಗಿಲ್ಲ, ಬುಟ್ಟಿ ಥರ ಆಗಿಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ಬರ್ತೈತಿ. ಮತ್ತು ಲೂಸಾಗಿ ಹಾಕಬೇಕು. ಸೊ ಇವಾಗ ಎಂಡ್ ಮಾಡೋದು ಈಸಿನೇ. ನಮಗೆ ಎಷ್ಟು ದೊಡ್ಡ ಮ್ಯಾಟ್ ಬೇಕೋ ಆ ಸೈಜಲ್ಲೇ ನಾವು ಮ್ಯಾಟ್ ಕಂಪ್ಲೀಟ್ ಆದಮೇಲೆ ಸೊ ಈ ಥರ ಒಂದು ಸ್ವಲ್ಪ ಬಟ್ಟೆ ಉಳಿದಿರುತ್ತಲ್ಲ ಅದನ್ನು ನಾವು ಕ್ರೋಶ ಕಡ್ಡಿ ಸಹಾಯದಿಂದನೇ ಈ ಥರ ತಗೊಂಡು ಅಲ್ಲಿಗೆ ಗಂಟು ಹಾಕಬೇಕು. ಅದನ್ನು ಪೂರ್ತಿ ಹೊರಗಡೆ ತಗೊಂಡ್ರೆ ಆಟೋಮೆಟಿಕ್ಲಿ ಅದು ಅಲ್ಲಿಗೆ ಗಂಟು ಆಗ್ತೈತಿ. ಸೊ ಈ ಥರ ಅಲ್ಲಿಗೆ ನೀವು ಒಂದು 4ರಿಂದ 5 ಗಂಟೆ ಹಾಕಿ ಬಿಟ್ಟರೆ ಸಾಕು. ಮತ್ತು ನೆಕ್ಸ್ಟ್ ಎಡ್ಜ್ ಏನಿರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಸುಡಬೇಕು. ಲೈಟರ್ ತಗೊಂಡು ಸುಟ್ಟರೆ ಅಲ್ಲಿಂದ ಅದು ಓಪನ್ ಆಗಲ್ಲ. ನಿಮ್ಮನಿಗೆ ಎಂಡಲ್ಲಿ ನಾನು ತೋರಿಸಿರ್ತೀನಿ ನೋಡ್ರಿ. ಅದು ಒಂದು 2 ಇಂಚ್ ಸೀರೆ ಇರುತ್ತಲ್ಲ ಅದನ್ನ ಕಂಪ್ಲೀಟಾಗಿ ಅದರೊಳಗಡೆ ತೂರಿಸಿ ಆ ಕಡೆಯಿಂದ ಈ ಕಡೆಯಿಂದ ತೂರಿಸಿ ಸೊ ಈ ಥರ ಸ್ವಲ್ಪ ಬಟ್ಟೆ ಉಳಿದಿರುತ್ತಲ್ಲ ಅದನ್ನು ಈ ಥರ ಸ್ವಲ್ಪನೇ ಬಿಸಿ ಮಾಡಬೇಕು, ಅದು ಓಪನ್ ಆಗದೆ ಇರೋ ಥರ.
ಸರ್ ಈ ಥರ ನೀವು ಫಿನಿಶಿಂಗ್ ಮಾಡಿ ಕೈಬಿಟ್ರೆ ಒಂದು 10 ವರ್ಷ ಮ್ಯಾಟ್ ಬಾಳಿಕೆ ಬರುತ್ತೆ, ಅಲ್ಲಿಂದ ಅದು ಕೀಳಲ್ಲ. ಮತ್ತು ಮಿಡ್ಲಲ್ಲಿ ಎಲ್ಲಾದರೂ ಆ ಥರ ಬಟ್ಟೆ ಗುಂಜು ಏನಾದರೂ ಎದ್ದಿದ್ರೆ ಸೊ ಸೇಮ್ ಇದೇ ಥರನೇ ನೀವು ಒಂದು ಸ್ವಲ್ಪ ಬಿಸಿ ಮಾಡಿ ಅದನ್ನು ಅಲ್ಲಿಗೆ ಕ್ಲೋಸ್ ಮಾಡಬೇಕು. ಆವಾಗ ಮ್ಯಾಟು ಯಾವುದೇ ಕಾರಣಕ್ಕೂ ಎಳೆ ಬಿಚ್ಕೊಂತ ಬರಲ್ಲ, ಚೆನ್ನಾಗಿ ಫಿನಿಶಿಂಗ್ ಆಗುತ್ತೆ. ಸೊ ಎಷ್ಟು ಈಸಿಯಾಗಿ ಮ್ಯಾಟ್ ಹಾಕೋದು ಡೀಟೇಲಾಗಿ ನಿಮಗೆ ತೋರಿಸಿದ್ದೀನಿ ಈಸಿಯಾಗಿ. ಸೊ ನೀವು ಟ್ರೈ ಮಾಡಿರಿ, ಚೆನ್ನಾಗಿರುತ್ತೆ. ಓಕೆನಾ? ಹಾಗೆ ನನ್ನ ಚಾನಲ್ಗೆ ವಿಡಿಯೋಗೆ ಯಾರೂ ಲೈಕೇ ಮಾಡಲ್ಲ, ಲೈಕ್ ಮಾಡಿ, ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ನಾನು. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಆಲ್, ಬಾಯ್.